ಸಾಧನಾ ಕೇರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಸ್ಪೀಡ್ ನ್ಯೂಸ್ ಕನ್ನಡದ ಅದ್ಭುತವಾದಂತಹ ಕಾರ್ಯಕ್ರಮ ಸಾಧನಾ ಕೇರಿ. ಸಾಧಕರನ್ನ ಗುರುತಿಸಿ ಅವರ ಪರಿಚಯವನ್ನ ಇಡೀ ನಾಡಿಗೆ ಮಾಡಿಕೊಡುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ, ಸಾಧನೆ ಮಾಡಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಸಾಧಕಿ ಅಂತಾನೆ ಹೇಳಬಹುದು. ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕಿರು ಪರಿಚಯ, ಅವರ ಹಿನ್ನೆಲೆ, ಅವರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಇವರು ಯಾರಿಗ್ ತಾನೇ ಗೊತ್ತಿಲ್ಲ. ಕರ್ನಾಟಕ ಕಂಡಂತಹ ಕಾಂಗ್ರೆಸ್ನ ಧೀಮಂತ ನಾಯಕರು, ಮಾಜಿ ಶಾಸಕರು, KSRTCಯ ಅಧ್ಯಕ್ಷರಾಗಿದ್ದಂಥವರು, ಬೇರೆ ಬೇರೆ ನಿಗಮದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ಅದ್ಭುತವಾದಂತಹ ಧೀಮಂತ ನಾಯಕರು. KSRTC ಅಧ್ಯಕ್ಷರು 2000ದಿಂದ 2007 ಅಂದು ಕೂಡಲೇ ನಿಮಗೆ ಗೊತ್ತಿರುತ್ತೆ ಯಾರು ಅಂತ ಹೇಳಿ. ಅದೆಲ್ಲದಕ್ಕಿಂತ ಮತ್ತೊಂದು ಕ್ಲೂ ಕೊಡ್ತೀನಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು. ಯಾರು? ಖಂಡಿತ ಗೊತ್ತಿರುತ್ತೆ. ಚಿಕ್ಕಪೇಟೆ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಬ್ಬರ ಹೆಸರು ಥಟ್ಟಂತ ಬರುತ್ತೆ. RV ದೇವರಾಜ್. ಎಸ್, RV ದೇವರಾಜ್ ಸರ್ ಇವತ್ತು ನಮ್ಮೊಂದಿಗಿಲ್ಲ. ಕಳೆದ ಕೆಲ ತಿಂಗಳುಗಳ ಹಿಂದೆ ನಾವು ಅವರನ್ನ ಕಳ್ಕೊಂಡ್ವಿ. ಆದರೆ ದೇವರಾಜ್ ಸರ್ ಹಾಕಿಕೊಂಡಂತಹ ಕೆಲಸಗಳು, ಆ ಕೆಲವೊಂದಿಷ್ಟು ಯೋಜನೆಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿದೆ. ಇಡೀ ಚಿಕ್ಕಪೇಟೆಯ ಜನ ಇವತ್ತು ನೆನೆಸ್ಕೋತಾರೆ. ಪ್ರತಿದಿನ ಅವರ ಫೋಟೋವನ್ನ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳೇ ಒಂದು ಉತ್ತಮವಾದಂತಹ ನಿದರ್ಶನ. ಅವರು ಹಾಕೊಟ್ಟಂತಹ ಯೋಜನೆಯಲ್ಲಿ ಅವರ ಮಗ ಯುವರಾಜ್ ಅವರು ಇವತ್ತು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಪತ್ನಿ ಮಮತಾ ಮೇಡಮ್ ಅವ್ರ ಬಗ್ಗೆ ಒಂದು ಕಡೆ ರಾಜಕೀಯ ಕುಟುಂಬ, ಅದನ್ನ ಬಿಟ್ಟು ನಾವು ಮಮತಾ ದೇವರಾಜ್ ಮೇಡಮ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಯೋಗ ಟೀಚರ್, ಒಬ್ಬ ಯೋಗ ಪಟು ಅಂತಾನೆ ಹೇಳಬಹುದು. NGO ಮುಖಾಂತರ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿ ಕೂಡ ಹೌದು. ಮತ್ತಿನ್ಯಾಕ್ ತಡ, ಡಾಕ್ಟರ್ ಮಮತಾ ದೇವರಾಜ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ತುಂಬಾ ಹೃದಯದಿಂದ ನಿಮ್ಮನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಮಸ್ಕಾರ ಮೇಡಮ್. ಬಹಳ ಖುಷಿಯಾಗುತ್ತೆ ನಮ್ಮ RV ದೇವರಾಜ್ ಸರ ಪತ್ನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿಯಾಗುತ್ತೆ ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ RV ದೇವರಾಜ್ ಸರ್ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಹೆಸರುವಾಸಿ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಮಗು ಕೂಡ ಅವರ ಹೆಸರೇ ಹೇಳುತ್ತೆ. ಬಟ್ ಇವತ್ತು ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ಹಾಕೊಂಡಂತಹ ಯೋಜನೆಗಳು, ಅದನ್ನ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಮೊದಲಿಗೆ ಏನ್ ಹೇಳ್ತೀರಾ ಮೇಡಮ್? ಯಾವ ರೀತಿ ಅವ್ರನ್ನ ನೀವು ನೆನಪು ಮಾಡ್ಕೋತೀರಾ? ಇವತ್ತು ಅವ್ರು ಇಲ್ದೇ ಇರ್ಬೋದು, ಬಟ್ ವಿ ಹ್ಯಾವ್ ನಾಟ್ ಆಕ್ಸೆಪ್ಟೆಡ್ ಇಟ್ ಅಂತ ನಾವು ಕಂಡಿದ್ದೀವಿ. ಮತ್ತು ಅದೇ ರೀತಿ ಅವರು ಅವರೊಂದು ಸೇವೆ ಎಲ್ಲಿ ಹೋದ್ರು ಅವರ ಒಂದು ಮೆಮರೀಸ್, ಆಚೆ ಹೋದ್ರು, ಮನೆ ಒಳಗಡೆ ಬಂದ್ರು, ಅವ್ರ ಮೆಮರೀಸ್ ಇಂದ ವಿ ಆರ್ ಆಲ್ ಲಿವಿಂಗ್, ಹಿಸ್ ಮೆಮರೀಸ್ ಆರ್ ಲಿವಿಂಗ್ ವಿತ್ ಅಸ್. ಸೊ ವಿ ಹ್ಯಾವ್ ನಾಟ್ ಆಕ್ಸೆಪ್ಟೆಡ್. ಇಡೀ ಕ್ಷೇತ್ರದಲ್ಲಿ ಯಾರು ಇನ್ನ ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಸತ್ಯ. ಸೊ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಅದೇ ರೀತಿ ಅವರು ಹಾಕೊಟ್ಟಿರೋಂಥ ಮಾರ್ಗದರ್ಶನ, ಅವ್ರು ಹಾಕಿರೋ ಒಂದು ಪಾತ್ವೆ ಅಂತ ಹೇಳ್ತೀವಿ. ಸೊ ಆ ಪಾತ್ವೆಯನ್ನು ಮಾಡಿಕೊಟ್ಟಂಥ ದೇವರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಮೆಮರೀಸಲ್ಲಿ ವಿ ವಾಂಟೆಡ್ ಟು ಲಿವ್. ಆ್ಯಂಡ್ ಅದೇ ರೀತಿ ನಾವು ನಡ್ಕೊತೀವಿ. ಮುಂದಕ್ಕೂ ದೇವರಾಜ್ ಅವರ ನೆನಪಿನಲ್ಲಿ ನಾವು ಪ್ರತಿಯೊಂದು ಹೆಜ್ಜೆ ಹಾಕ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಖಂಡಿತ ಮೇಡಮ್. RV ದೇವರಾಜ್ ಸರ್ ಅವರು ಅತಿ ಬೇಗನೆ ಶಾಸಕರಾಗಿ ಆಯ್ಕೆಯಾದಂಥವರು. ಅವರ ಗತ್ತು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದನ್ನ ಕೊನೆವರೆಗೂ ಕೂಡ ಅದನ್ನ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ನಮ್ಮ RV ದೇವರಾಜ್ ಸರ್ ಅವರು. ಅವರು ಹಾಕೊಟ್ಟಂತಹ ಯೋಜನೆಗಳು, ಅದರಲ್ಲೂ KSRTCಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸಗಳು, ಅದನ್ನ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ KSRTC ಅಂತ ಹೇಳಿದಾಗ ಮೇಡಮ್, ಅದವ್ರು ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಬಟ್ ಅವರು ಇದ್ದಂತಹ ಕಾಲಮಾನದಲ್ಲಿ ಅವರು ತಂದಂತಹ ಯೋಜನೆಗಳು, ಅವರು ಮಾಡಿದಂತಹ ಯೋಜನೆಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಅದೇ ಹೇಳಿದ್ರೆ ಪ್ರತಿ ಕ್ಷಣ ನಾವು ನೆನೆಸ್ಕೋಬೇಕಾಗತ್ತೆ. ಯಾಕಂದ್ರೆ ಅವರು ಮಾಡಿರುವಂತ ಒಂದು ಸಮಾಜ ಸೇವೆ, ರಾಜಕೀಯದ ಜೊತೆಗೆ ಅವ್ರ ಸಮಾಜ ಸೇವೆ, ಹೌದು, ಮಾನವೀಯ ಮೌಲ್ಯಗಳು ಅಂತ ಹೇಳ್ತೀವಿ. ಖಂಡಿತ ಅದನ್ನ ಅವರು ತುಂಬಾ ನಂಬ್ತಿದ್ರು. ಮತ್ತು
ಅವರು ಬೆಳಗ್ಗೆ ಅವರು ದಿನನಿತ್ಯ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಜನಸಂಪರ್ಕ, ಅವ್ರ ಜನಸಂಪರ್ಕ, ಜನದ ಜೊತೆಲಿ ಇರೋದೇ ಒಂದು ಸತ್ಯವಾದ ಮಾತು. ಹೌದು. ಒಂದು ಸೆಲೆಬ್ರೇಷನ್ ಅಂತ ಹೇಳೋದು. ನನ್ಗೆ ಹೇಳೋರು, ನೀನು ಯೋಗ ಮಾಡಿದ್ರೆ ಎಷ್ಟು ಖುಷಿ ಪಡ್ತೀಯೋ ಅದೇ ರೀತಿ ನನ್ನ ಯೋಗ ಇದು ಜನಗಳ ಜೊತೆಗಿದ್ರೆ- ಕರ್ಮಯೋಗ ಅಂತ ಹೇಳೋರು ಅವ್ರು. ಇದು ಕರ್ಮಯೋಗ. ಸೂಪರ್. ನೀನ್ ಫಿಸಿಕಲ್ ಯೋಗ ಮಾಡ್ತೀಯನಾ, ಐ ಆಮ್ ಹ್ಯಾಪಿ ವಿತ್ ಮೈ ಪೀಪಲ್ ಅಂತ ಆಲ್ವೇಸ್. 4 ಗಂಟೆಗೆ ಎದ್ದು ಹೋಗಿ ನಾನ್ ಕೇಳಿರೋ ಮಟ್ಟಿಗೆ ಮೇಡಮ್, ಕ್ಷೇತ್ರದ ಜನರ ಜೊತೆಗೆ ಒಡನಾಟವನ್ನ ಇಟ್ಕೊಂಡು ಅವರ ಕುಂದುಕೊರತೆಗಳನ್ನ ಆಲಿಸಿ ಅಲ್ಲೇ ಟಿಫನ್ ಮಾಡ್ಕೊಂಡು ಮನೆಗೆ ಬರ್ತಾ ಹೌದು ಇದ್ರಂತೆ. ಹೌದು. ಅದು ಹೇಳೋದಿದ್ರೆ ಐ ಥಿಂಕ್ 1 ಎಪಿಸೋಡ್ ಇಲ್ಲ. ಹೌದು. ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ಆಲ್ ದಿಸ್. ಬಟ್ ಅವರ ಒಂದು ಡಿಸಿಪ್ಲಿನು, ಅವರ ಒಂದು ಕಮಿಟ್ಮೆಂಟು, ಇಟ್ ಶುಡ್ ಬಿ ಇದು ಒಂದು ಮೆಸೇಜ್ ಫಾರ್ ದ ಯಂಗರ್ ಜನರೇಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಾರ್ನಿಂಗ್ 4 ಅಂದರೆ ರಾತ್ರಿ 1 ಗಂಟೆಗೆ ಬರಲಿ. ಪೊಲಿಟಿಕಲ್ ಫ್ಯಾಮಿಲೀಸ್ ಯೂಶಲಿ ಬರ್ತಾ ಇರ್ತಾರೆ, ಜನ ಹೋಗ್ತಾ ಇರ್ತಾರೆ, ದೇರ್ಸ್ ನೋ ಟೈಮ್. ಸೊ ಇವರು ಎಲ್ಲಿ ಹೋದ್ರು ಹಂಗೆ ಹೇಳೋರು, 24/7 ಅವೈಲಬಲ್ ಅಂತ ಹೇಳ್ಬಿಡೋರು. ಸೊ ಈ ರೀತಿ ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಂಥವ್ರು. ಆ ಡಿಸಿಪ್ಲಿನ್ನ, ಅವರು ಒಂದು ಶಿಸ್ತು, ಮತ್ತು ಅವರು ಇರೋ ಕಮಿಟ್ಮೆಂಟು ಪಬ್ಲಿಕ್ ಜೊತೆಗೆ, ಅವ್ರು ಕೊಡೋ ಪ್ರೀತಿ ವಾತ್ಸಲ್ಯ. ನೀವೀಗ ಊಟ ಅಂತ ಹೇಳಿದ್ರಿ, ಅವರು ಊಟ ತಿನ್ಸೋದ್ರಲ್ಲಿ ಪಡೋಷ್ಟು ಖುಷಿ ಯಾರಾದರೂ ಬಂದಾಗ ಊಟ ಮಾಡದೆ ಅವ್ರನ್ನ ಕಳಿಸ್ತಿರ್ಲಿಲ್ಲ. ಸೊ ದೋಸ್ ಆರ್ ಆಲ್ ಮಾರಲ್ ವ್ಯಾಲ್ಯೂಸ್ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲೋಗಿಂದ ಬಂದಿರ್ತೀವಿ, ಗ್ಲಾಸ್ ವಾಟರ್ ಕುಡಿ ಅಂತ ಹೇಳೋ ದಿನ ಇಲ್ಲ ಇವತ್ತು. ಯಾಕೆಂದರೆ ಎವ್ರಿಬಡಿ ಆರ್ ಸೋ ಬಿಸಿ ಇನ್ ದೇರ್ ಓನ್ ಲೈಫ್ ಸ್ಟೈಲ್ಸ್, ಕಾಂಪಿಟೇಟಿವ್ ಲೈಫ್ ಸ್ಟೈಲ್ಸ್ನ ಲೀಡ್ ಮಾಡ್ತಿರ್ತೀವಿ. ಈವನ್ ನಾವು ಅಷ್ಟೇ, ಮನೆಯಲ್ಲಿ ಬಂದಾಗ ವಿಲ್ ಬಿ ನ ಹರಿ, ಎಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂತ. ಬಟ್ ದೇವರಾಜ್ ಅವರು ಅವ್ರಿಗೆ ಕಾಫಿ, ಟೀ, ಊಟ ಮಾಡ್ಕೊಂಡು ಹೋಗೋವರೆಗೂ ಬಿಡ್ತಿರ್ಲಿಲ್ಲ. ಸೊ ದಟ್ ಈಸ್ ಹೌ ಐ ಕ್ಯಾನ್ ಟಾಕ್ ಅಬೌಟ್. ಖಂಡಿತ ಮೇಡಮ್. ಅಂದ್ರೆ ಈಗ ದೇವರಾಜ್ ಸರ್ ಅವ್ರಿಗೆ ಇಷ್ಟೆಲ್ಲ ಮಾನವೀಯ ಮೌಲ್ಯಗಳು ಬಂದಿರೋದು ಅವರ ತಂದೆಯಿಂದ ನಾವು ಕೇಳಿರೋ ಮಟ್ಟಿಗೆ. ಅವರ ತಂದೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೆನಪಿಸ್ಕೊಳ್ಳೋದಾದ್ರೆ, ನೀವು ನೋಡಿದ್ರ? ಹೌದು. ಹೇಗೆ ದೇವರಾಜ್ ಅವ್ರ ತಂದೆಯವರು ವಾಸ್ ಅ ಬ್ರಝಲರ್ ಅಂಡ್ ಸಿಟಿ ಸೊ ಕಾಲ್ಡ್ KR ಮಾರ್ಕೆಟ್ ಪ್ರೆಸಿಡೆಂಟ್ ಆಗಿದ್ರು ಅವರು. ಸೊ ಅವರ ಒಂದು ಮಾರ್ಗದರ್ಶನ ಇವರು ಫಾಲೋ ಮಾಡ್ಕೊಂಡು ಬಂದಂತ 5 ಜನ ಅವರು ಮಕ್ಕಳಿದ್ರು, ಗಂಡು ಮಕ್ಕಳು. ಅದರಲ್ಲಿ ಈಸ್ ಅಡಾಪ್ಟೆಡ್ ಫಾದರ್ಸ್ ಜೀನ್ ಅಲಾಟ್ ಅಂತ ನನ್ಗೆ ಅನ್ಸುತ್ತೆ, ಆಸ್ ಅ ವೈಫ್ ನಾನು ನೋಡ್ದಂಗೆ. ಮತ್ತು ಅವರು ಅಷ್ಟೇ, ಹಿ ವಾಸ್ ವೆಜಿಟೇಬಲ್ ಮರ್ಚೆಂಟ್. ನಮ್ಮ ತಾತ ಅವರು ನಮ್ಮ ತುಂಬಾ ಹೆಸರು ಮಾಡಿದ್ರು. ಇವತ್ತಿಗೂ ಅವ್ರ ಹೆಸರು ಹೇಳ್ತಾರೆ, RV ವೆಂಕಟೇಶಪ್ಪ ಅಂತ ಹೇಳಿ ಅವರು. ಖಂಡಿತ. ಸೊ ಅವರ ಮಾರ್ಗದರ್ಶನ ಮಗ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ. ನೆಕ್ಸ್ಟ್ ಇಟ್ ಕ್ಯಾರೀಸ್ ಆನ್ ವಿತ್ ಯುವರಾಜ್ ಅಂತ ನಾನು ಖಂಡಿತ ಮೇಡಮ್, ಅದು ಗೊತ್ತಾಗ್ತಾ ಇದೆ. ನಾವು ಕೂಡ ನೋಡ್ತಾ ಇದೀವಿ ಈಗೆಲ್ಲ ಮೇಡಮ್, ಸೋಷಿಯಲ್ ಮೀಡಿಯಾ ಜಮಾನ. ಇವಾಗ ಏನಾಗ್ತಾ ಇದೆ, ಏನ್ ಬರ್ತಾ ಇದೆ, ನಾವು ಬೆರಳು ತುದಿಯಲ್ಲೇನೆ ಎಲ್ಲವನ್ನ ಕೂಡ ನೋಡ್ತೀವಿ. ಮುಂಚೆ ಎಲ್ಲ ಆ ರೀತಿ ಇರ್ಲಿಲ್ಲ. ಬಟ್ RV ದೇವರಾಜ್ ಸರ್ ಹೋದಾದ ನಂತರ, ಅಂದ್ರೆ ಮುಂಚೆನೂ ಕೂಡ ಅದ್ರ ಯುವರಾಜ್ ಅವರು ಜೊತೆಗೆ ನಿಂತ್ಕೊಂಡಿದ್ರು. ಬಟ್ ಆ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಪ್ರತಿಯೊಂದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಆ ಪಾರ್ಟಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಮತ್ತೆ ದೇವರಾಜ್ ಸರ್ ಅವರ ಪರಿಚಯ ಹೇಗೆ, ಆ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ? ನಾವು ತಿಳಿದಿರೋ ಮಟ್ಟಿಗೆ ಅವರ ಅಕ್ಕನ ಮಗಳು. ಹೌದು, ಅಕ್ಕನ ಮಗಳು. ಸೊ ನಾನು ಹುಟ್ಟಿದಾಗ ಮೇ ಬಿ ದೇವರಾಜ್ ಅವ್ರಿಗೆ ಫಸ್ಟ್ ಲವ್ ಅಂತ ನಾನು ಹೇಳ್ಬೋದು ನಾನು. ಬಿಕಾಸ್ ಐ ವಾಸ್ ಜಸ್ಟ್ ಬಾರ್ನ್. ಅವ್ರು ಅಷ್ಟು ಇಷ್ಟಪಟ್ಟು ನನ್ನ ಮದುವೆ ಮಾಡ್ಕೋಬೇಕು, ಇಷ್ಟಪಟ್ಟು ಅವ್ರು ಮದುವೆ ಮಾಡ್ಕೊಂಡ್ರು. ಸೊ ಐ ಆಲ್ವೇಸ್ ಕೀಪ್ ಟೆಲ್ಲಿಂಗ್, ಎಲ್ಲ ಕಡೆ ಹೇಳ್ತೀವಿ, ಐ ಆಮ್ ಹಿಸ್ ಫಸ್ಟ್ ಲವ್ ಅಂತ ಹೇಳ್ತಿರ್ತೀನಿ. ಸೊ ಎಲ್ಲರಿಗೂ ಒಂದು ಮ್ಯಾರಿಡ್ ಲೈಫ್ ಮಾತ್ರ ಸಿಕ್ಕತ್ತೆ ಇಷ್ಟು ವರ್ಷ, ಒಂದು 40 ವರ್ಷ 30 ವರ್ಷ. ಬಟ್ ನನಗಲ್ಲ, ನನ್ನ ಏಜ್ ಎಷ್ಟಿದೆಯೋ ಅಷ್ಟು ಏಜ್ ಐ ಹ್ಯಾವ್ ಸ್ಪೆಂಟ್ ವಿತ್ ಮೈ ಹಸ್ಬೆಂಡ್. ಮಗು ಎತ್ತಾಡ್ಸಿರ್ತಾರಲ್ಲ ಸೋದರ ಮಾವದಿರು. ಸೊ ಅದೆಲ್ಲ ಐ ಹ್ಯಾವ್ ಅ ಬಾಂಡ್, ಅ ಡಿಫ್ರೆಂಟ್ ಬಾಂಡ್ ವಿತ್ ಹಿಮ್. ಸೊ ರಕ್ತ ಸಂಬಂಧ. ಸೊ ಐ ಫೀಲ್ ದಟ್ ಈಸ್ ವಿತ್ ಮೀ. ಯಾಕಂದ್ರೆ ಅದೇ ರಕ್ತ ಹರಿತಾ ಇರೋದ್ರಿಂದ ಐ ಕೀಪ್ ಟೆಲ್ಲಿಂಗ್, ಅರ್ಧನಾದೇಶ್ವರ. ಈಗ ಐ ಹ್ಯಾವ್ ಆಕ್ಸೆಪ್ಟ್, ಎಸ್ ಮೈ ಹಸ್ಬೆಂಡ್ ಈಸ್ ವಿತ್ ಮೀ, ಈಸ್ ವಿತ್ ಇನ್ ಮೀ, ನನ್ನ ರಕ್ತದಲ್ಲಿದ್ದಾರೆ ಅಂತ ಹೇಳ್ಕೊಂತೀನಿ. ಅವಾಗ ಐ ಫೀಲ್ ಸೋ ಕಂಫರ್ಟ್. ನನ್ಗೆ ಅನ್ಸುತ್ತೆ, ಓ ಈಸ್ ವಿತ್ ಮೀ ಅಂತ. ಸೊ ದಟ್ ಈಸ್ ಮೈ ಬಾಂಡ್ ವಿತ್ ಹಿಮ್. ಖಂಡಿತ.